ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಬಹಳ ಮನಸ್ಸಿಗೆ ಒಂದು ಬೇಕು, ಇಂಥದ್ದನ್ನು ಪಡಿಬೇಕು, ನನ್ನದಾಗಿಸ್ಕೊಳ್ಬೇಕು, ನಂದು ಎಂಬತಕ್ಕಂಥದ್ದು ಖಾತ್ರಿಯಾಗಿರಬೇಕು, ಅಥವಾ ನನ್ನ ಸಾಂಗತ್ಯದಲ್ಲೋ ನನ್ನ ವಶದಲ್ಲೋ ಅಥವಾ ನನ್ನ ಒಂದು ಸ್ಥಿತಿ ಗತಿ ಮತಿಗಳಲ್ಲಿ ಅದು ಲೀನವಾಗಿರಬೇಕೆಂಬತಕ್ಕಂತಹ ಬಯಕೆ ಬಹಳಷ್ಟು ಮಂದಿಗೆ ಇರ್ತದೆ. ಅದು ಏನೇ ಇರ್ಬೋದು, ಅದು ನಾನೊಂದು ಮನೆ ಕಟ್ಟಬೇಕು, ಜಮೀನು ತಗೊಳ್ಬೇಕು, ಮದುವೆ ಆಗಬೇಕು, ಎಂಥದ್ದಾದರೂ ಇರಲಿ, ಆ ಒಂದು ಮನಸ್ಥಿತಿಯ ಭಾವನೆ ಒಂದು ಬಂದ್ಬಿಡುತ್ತದು ಮನುಷ್ಯ ಅಂದಮೇಲೆ. ಅದೊಂದು ಆಶಾದಾಯಕವಾದಂಥ ಒಂದು ಸ್ಫೂರ್ತಿ, ಬೆಳವಣಿಗೆ ಎಲ್ಲವೂ ಕೂಡ ಅದರಲ್ಲಿ ಅಡಕವಾಗಿರುತ್ತದೆ. ನೋಡಿ, ಅಂತಹ ಬಯಕೆ ಬರುವುದು ಕನಸನ್ನೇ ಯಾವಾಗಲೂ. ಯಾಕಂದರೆ ಅಂಥದ್ದು ಬಂದಿದೆ ಅಂದರೆ ಆ ಒಂದು ಸಾಧನೆ ಅಥವಾ ಆ ಒಂದು ಸ್ಥಿತಿಗತಿಗಳನ್ನು ಪಡೀಲಿಕ್ಕೆ ನಿಮ್ಮ ಒಂದು ಮನಸ್ಥಿತಿ ಮುಂದಾಗ್ತಕ್ಕಂಥದ್ದು ಬಹಳ ವೇಗವನ್ನು ಪಡೆಯುತ್ತೆ. ಆ ಮನಸ್ಸೇ ಬಂದಿಲ್ಲ ಅಂತಂದರೆ ಅಥವಾ ಅಂಥ ಒಂದು ಮನಸ್ಥಿತಿನೇ ಇಲ್ಲ ಅಂತಂದ ಮೇಲೆ ನಿಮ್ಮ ಒಂದು ಜೀವನದಲ್ಲಿ ಆ ಒಂದು ಸ್ಥಿತಿ ನಶ್ವರ ಅಂತ ಹೇಳ್ಬೋದು. ಮೊದಲು ಯಾವುದಾದ್ರೂ ಒಂದು ಉದ್ದೇಶನೋ ಅಥವಾ ಸ್ವರೂಪನೋ ಅಥವಾ ಅದರ ಬಗ್ಗೆ ಇರತಕ್ಕಂಥ ಮನೋಕಾಮನೆನೋ ಉದ್ಭವ ಆಗಿ ಆ ಮನುಷ್ಯ ಅಂಥದ್ದನ್ನು ಪಡಿಬೇಕು ಅನ್ನೋಂಥದ್ದು ಬರುತ್ತೆ. ಈಗ ಸಪೋಸ್ ಯುವಕರು, ಹುಡುಗರು, ಕಾಲೇಜ್ ಹುಡುಗರು ನೋಡ್ತಾ ಇರ್ತಾರೆ, ಯಾವುದೋ ಒಂದು ಒಳ್ಳೆ ಮೊಬೈಲ್ ತೊಗೋಬೇಕು ಅನ್ನೋದು ಅವ್ರ ಮನಸ್ಥಿತಿ. ಸ್ವಲ್ಪ ಸೆಟಲ್ ಆಗಿ ಏನೋ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಬೇಕು ಅನ್ನೋವಂಥದ್ದು ಅವ್ರ ಮನಸ್ಥಿತಿ. ಸ್ವಲ್ಪ ಮುಂದಕ್ಕೆ ಬಂದರೆ ಜಾಗ, ಜಮೀನು, ಸೈಟು, ನಂದು ಮನೆ ಅನ್ನು ಮಾಡ್ಕೋಬೇಕು ಅನ್ನೋದೊಂದು. ಅವ್ರವ್ರ ಒಂಥರ ಇಂಥದ್ದೇ ಮನೆ ಇರಬೇಕು, ಹೀಗೆ ಇರಬೇಕು, ಆ ರೀತಿ ಐಷಾರಾಮಿ, ನನಗೊಂದು ಕಾರ್ ಇರಲಿ, ಬೈಕ್ ಇರಲಿ, ಏನೋ ಒಂದು ರೀತಿಯಲ್ಲಿ ಒಂದು ಮನೋಕಾಮನೆಯ ಸ್ಥಿತಿ. ಆದರೆ ಅಂದ್ಕೊಂಡಿದ್ದೆಲ್ಲ ಆಗಿಬಿಡುತ್ತಾ ಜೀವನ? ಅಷ್ಟು ಸುಲಭನ? ಹಾಗೆ ಅಂದ್ಕೊಂಡೋಗಿದ್ದೆಲ್ಲ ಆಗೋಯ್ತು ಅಂತಂದರೆ ಆ ಜೀವನಕ್ಕೊಂದು ಅರ್ಥನೂ ಇರ್ತಿರಲಿಲ್ಲ ಬಿಡಿ. ಯಾಕಂದರೆ ಶ್ರಮ, ಪರಿಶ್ರಮ, ಅದ್ರ ಬಗ್ಗೆ ಇರ್ತಕ್ಕಂಥ ವಿಚಾರ ವ್ಯವಸ್ಥೆಗಳನ್ನು ತಿಳ್ಕೊಂಡು ಅದನ್ನು ಪಡೆಯುವಂಥದ್ದಿದೆಯಲ್ಲ, ಅದೇ ಜೀವನದ ಬದುಕಿನ ಶೈಲಿ ಅಂತ ಹೇಳ್ಬೋದು ನಾವು. ಹೀಗೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಆಲೋಚನೆ ಬರ್ಬೋದು, ಅಥವಾ ನಿಮ್ಮ ಒಂದು ಸ್ಥಿತಿಗತಿಗಳಲ್ಲಿ ಅದು ಪಡಿಬೇಕು ಅನ್ನೋದು ಬಹಳ ದಿನಗಳಿಂದ ನೀವು ಯೋಚನೆ ಮಾಡ್ತಾ ಇರ್ಬೋದು, ಆಲೋಚನೆ ಮಾಡ್ತಾ ಇರ್ಬೋದು, ಅಥವಾ ನನ್ನ ಒಂದು ಬಯಕೆ ಈಡೇರಬೇಕೆಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇರ್ಬೋದು. ಯಥೇಚ್ಛವಾಗಿರ್ತಕ್ಕಂಥ ಹೋರಾಟ ಅಥವಾ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಸ್ಥಿತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಅರ್ಪಣೆ ಮಾಡಿರ್ತೀರ, ಅಥವಾ ನೀವು ಶ್ರಮ ಪಟ್ಟಿರ್ತೀರ, ಅಥವಾ ಹೋರಾಟ ಮಾಡಿರ್ತೀರ, ಅದನ್ನು ಪಡೀಲಿಕ್ಕಾಗದೆ ನೀವು ಭಾಳಷ್ಟು ಹತಾಶರಾಗ್ಬೋದು. ಅಂಥ ಒಂದು ಸ್ಥಿತಿ ನಿಮಗೆ ಯಾವಾಗ ನಾನು ಆ ಒಂದು ಕೆಲಸನೋ ಅಥವಾ ಆ ಒಂದು ಮನಸ್ಸಿಗೆ ಬಂದಿರತಕ್ಕಂಥ ಆಶೆನ ವಶ ಮಾಡಿಕೊಳ್ಬೇಕೆಂಬತಕ್ಕಂಥ ಒಂದು ಬಯಕೆ ನಿಮಗೆ ಬಹಳಷ್ಟು ಮೂಡ್ತಾ ಇರುತ್ತೆ. ಇಂಥದ್ರಲ್ಲಿ ಕಾಲಕ್ರಮೇಣವಾಗಿ ದಿನಗಳು ಉರುಳ್ತಾ ಇರ್ತವೆ, ಆದರೆ ನೀವು ಅಂದುಕೊಂಡಂಥ ವಿಚಾರದಲ್ಲಿ ನಿಮಗೆ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರಮ ಇದೆ, ಪರಿಶ್ರಮ ಇದೆ, ನಿಮ್ಮ ಜೀವನ ಅದಕ್ಕಾಗಿ ಮುಡುಪಾಗಿಟ್ಟಿರ್ತೀರ, ಅಥವಾ ಆ ಒಂದು ವ್ಯವಸ್ಥೆನ ಪಡಿಬೇಕು ಅನ್ನೋವಂಥ ಬಯಕೆಯಲ್ಲೇ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ. ಆದರೂ ಕೂಡ ನಿಮಗೆ ಅದು ಆಗ್ತಾ ಇಲ್ಲ ಅಂದರೆ ಕರ್ಮ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ಅಥವಾ ಕರ್ಮ ಅಂದರೆ ಕೆಲಸ ಅಷ್ಟೇ ನೋಡೋದು ನಾವಿಲ್ಲಿ. ಆ ಒಂದು ಕಾರ್ಯ ಫೇಲ್ ಆಗ್ತಾ ಇದೆ, ಅನುತ್ತೀರ್ಣ ಆಗ್ತಾ ಇದೆ ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಒಂದು ಕೆಲವು ತಂತ್ರಗಳನ್ನು ನಾವು ಮಾಡಿದ್ದ ನಿಜ ಆಯ್ತಂದರೆ ಖಂಡಿತವಾಗಿ ನಿಮ್ಮ ಮನಸ್ಸಿನ ಆಸೆ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥದ್ದು, ನಿಮಗೆ ಹಿತವಾಗಿರ್ತಕ್ಕಂಥದ್ದು, ನಿಮ್ಮ ಸ್ಥಿತಿಗತಿಗೆ ಅದು ಬಹಳ ಹತ್ತಿರವಾಗಿರ್ತಕ್ಕಂಥದ್ದು, ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥದ್ದು ಏನಿದೆ, ಆ ಒಂದು ವಿಷಯ ನಿಮಗೆ ವಶವಾಗಿ ಬರುತ್ತೆ. ಅದು ವಶ ಸಿದ್ಧಾಂತದಲ್ಲಿ ಮಾತ್ರ ಸಾಧ್ಯ. ಕೆಲವೊಂದು ವಿಶಿಷ್ಟವಾಗಿರ್ತಕ್ಕಂಥ ತಂತ್ರಗಳು ಇರ್ತವೆ. ಯಾವುದೋ ವಶ ಅಂದಿದ ತಕ್ಷಣ ಹುಡುಗ ಹುಡುಗಿ ಅದು ಇದು ಎಲ್ಲ ನೋಡಿ ನಗಣ್ಯವಾಗಿ ತಗೊಳ್ಳಿ, ವಿಷಯ ಅಲ್ಲ ಅದೆಲ್ಲ. ಯಾವುದೋ ವಶೀಕರಣ ಅಂದ ತಕ್ಷಣ ಯಾವುದೋ ಹುಡುಗಿನ ಅಥವಾ ಯಾವುದೋ ಹುಡುಗನ್ನ ಏನೋ ವಶ ಮಾಡಿಬಿಡ್ತಾರೆ ಅನ್ನೋವಂಥ ಮನಸ್ಥಿತಿಯ ಕಲ್ಪನೆಗಳು ಬೇಡ. ಅದು ಹೆಚ್ಚಿನದಾಗಿ ಅದು ನಿಮಗೆ ಆಗದೇ ಇರತಕ್ಕಂಥ ವಿಷಯನೇ. ಅದು ಸುಮ್ಮನೆ ಏನೋ ಒಂದು ಹೇಳಬೇಕು, ಹೇಳ್ತಾರೆ ಅಷ್ಟೇ.
ಅದ್ರ ಹಿಂದೆ ಹೋದರೆ ನಿಮ್ಮ ಒಂದು ಜೀವನ ಹಾಳಾಗುತ್ತೆ. ಇಲ್ಲಿ ವಶ ಎಂಬತಕ್ಕಂಥದ್ದು ನಿಮ್ಮ ಕಾರ್ಯ, ನಿಮ್ಮ ನಿಂತಿರ್ತಕ್ಕಂಥ ಕೆಲಸ, ಏನೋ ಒಂದು ಮನೆ ಕಟ್ಟಬೇಕು, ನಿಮ್ಮ ಸಾಧನೆ, ನಿಮ್ಮ ಪ್ರತಿಭೆ, ಅಥವಾ ನಿಮ್ಮ ಒಂದು ಏಳಿಗೆ, ಅಭ್ಯುದಯ, ಅಥವಾ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು, ಆ ಒಂದು ವಿಷಯವಾಗಿ ನೀವು ಅದನ್ನು ಪಡಿಬೇಕು ಎಂಬತಕ್ಕಂಥ ಒಂದು ವಿಷಯವಾಗಿ ನೋಡಿ. ಬೇರೆ ಯಾವುದೋ ಒಂದು ಸಿದ್ಧಾಂತಗಳನ್ನು ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಈ ಕೆಲಸನ ನೀವು ಮಾಡಲಿಕ್ಕೆ ಹೋಗಬೇಡಿ. ಈ ತಂತ್ರದಿಂದ ನಿಮಗೆ ಬೇಕಾಗಿದ್ದನ್ನು ನೀವು ಆ ಒಂದು ವಶಸ್ಥಾಪನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ನಾವು ನೋಡ್ಬೋದಾಗಿದೆ. ಏನದು ತಂತ್ರ? ತೆಂಗಿನ ಮರ ಕಲ್ಪವೃಕ್ಷ ಅಂತ ಹೇಳ್ತೀವಿ. ಅಂದರೆ ಆ ತೆಂಗಿನ ಮರ ಯಾವುದೂ ಕೂಡ ನಷ್ಟ ಅಲ್ಲ, ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ. ಹಾಗೆ ಅದೊಂದು ಕಲ್ಪವೃಕ್ಷ, ದೈವಿಕವಾದಂಥ ಸಮಾನ ಅಂತ ಹೇಳ್ತೀವಿ. ಕೇಳಿದ್ದನ್ನು ಎಲ್ಲವನ್ನ ಕೊಡ್ತಕ್ಕಂಥ ವೃಕ್ಷ ತೆಂಗಿನ ಮರ ಎಂಬುದಾಗಿ ಪ್ರತೀತಿ. ನೋಡಿ, ಆ ತೆಂಗಿನ ಮರದ ಬಳಿ ನೀವು ಸ್ವಲ್ಪ ಆ ಮರ ಬಿಟ್ಟು ಸ್ವಲ್ಪ ಜಾಗ ಮಾಡಿಕೊಂಡು ಹತ್ತಿರದಲ್ಲಿ ಒಂದೆರಡು ಫರ್ಲಾಂಗು ಅಷ್ಟು ಒಂದು ಸ್ವಲ್ಪ ದೂರ ನೋಡ್ಕೊಂಡು ಒಂದೆರಡು ಅಡಿ ಆಳ ತೆಗಿಬೇಕು. ಅದಕ್ಕಿಂತ ಮುಂಚಿತವಾಗಿ ಈ ಭುಜಪತ್ರೆ ಎಂಬುದಾಗಿ ಬರುತ್ತೆ. ನಿಮಗೆ ಪೂಜಾ ಸಾಮಗ್ರಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತದು. ಭುಜಪತ್ರೆ ಅಂದರೆ ಕೊಡ್ತಾರೆ ನಿಮಗೆ. ಆ ಪತ್ರೆಯಲ್ಲಿ ಈ ಯಂತ್ರವನ್ನು ಬರಿಬೇಕು. ಏನು ಯಂತ್ರ? ಕಪ್ಪು ಮಸಿಯಲ್ಲಿ ಈ ಯಂತ್ರ ಬರೀರಿ. ನೋಡಿ, ಇಷ್ಟೇ ಸುಮ್ಮನೆ ಬರ್ಕೊಂಡು ಯಾವುದು ಕಲಂ ಗಿಲಂ ಏನು ಹಾಕ್ಬೇಡಿ. ಮೊದಲನೇ ಭಾಗದಲ್ಲಿ, ಮೇಲ್ಭಾಗದಲ್ಲಿ ಹ್ರೀಂ ಹ್ರೀಂ, ತದನಂತರವಾಗಿ ಹ್ರೀಂ ಹ್ರೀಂ 2 ಬಾರಿ ಬರೀರಿ. ಅದಾದ ಮೇಲೆ ಹ್ರೀಂ ದೇವದತ್ತಸ್ಯ ಮೇವ ಹ್ರೀಂ, ಅದರ ಕೆಳಭಾಗದಲ್ಲಿ 4 ಬಾರಿ ಹ್ರೀಂ 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 ಅಂತ ಬರೀರಿ. ಮೊದಲು ಮೇಲ್ಗಡೆ ಹ್ರೀಂ ಹ್ರೀಂ, ಅದರ ನಂತರವಾಗಿ ಹ್ರೀಂ ಹ್ರೀಂ 2 ಬಾರಿ, ಅದರ ನಂತರ ಹ್ರೀಂ ದೇವದತ್ತಸ್ಯ ಮೇವ ಹ್ರೀಂ, ಅದಾದಮೇಲೆ 4 ಬಾರಿ ಹ್ರೀಂ 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 ಹ್ರೀಂ. ಈ ಬೀಜಾಕ್ಷರವನ್ನು ಆ ಭುಜಪತ್ರೆಯಲ್ಲಿ ಕಪ್ಪು ಮಸಿಯಿಂದ ಬರೀರಿ, ಅಥವಾ ಕುಂಕುಮದಲ್ಲಿ ಬರೀರಿ, ಅಥವಾ ಅರಿಶಿನದಲ್ಲಾದರೂ ಬರೀರಿ. ಒಟ್ಟಾರೆಗೆ ನಿಮ್ಮ ಕೈಯಿಂದ ಯಾವುದಾದ್ರೂ ಒಂದು ಸ್ವರೂಪವಾಗಿ ಬರೀರಿ. ಈ ಯಂತ್ರವನ್ನು ಬರೆದು ಅದರ ಒಳಗಡೆ ಆ ಏನು 2 ಅಡಿ ಆಳ ತೆಗೆದಿರ್ತೀವಲ್ಲ ಆ ಜಾಗದಲ್ಲಿ ಹಾಕಿ. ಅದಾದ ನಂತರ ಜೇನುತುಪ್ಪ ಜೊತೆಗೆ ಅರಿಶಿಣ ಜೊತೆಗೆ ಕುಂಕುಮ, ಅದಾದಮೇಲೆ ಒಂದು 8 ಏಲಕ್ಕಿ 8 ಲವಂಗ ಹಾಕಿ ಇಷ್ಟಾರ್ಥ ನೆನೆಸ್ಕೊಂಡೆ. ಅಂದರೆ ನಿಮ್ಮ ಮನೋಬಯಕೆಯಲ್ಲಿ ಏನು ಮನಸ್ಥಿತಿಯಲ್ಲಿ ಮೂಡಿದೆ, ಆ ಒಂದು ಸುಂದರವಾಗಿರ್ತಕ್ಕಂಥ ಕಲ್ಪನೆ ಅಥವಾ ಎಂಬತಕ್ಕಂಥ ಹಂಬಲ, ಅಥವಾ ನಿಮ್ಮ ಒಂದು ಜೀವನ ವಿಷಯವಾಗಿ ನಿಮ್ಮ ಬೆಳವಣಿಗೆ ಹಿತದಲ್ಲಿ ಅಡಗಿರ್ತಕ್ಕಂಥ ಅಂಶಗಳನ್ನು ನೆನೆಸ್ಕೊಳ್ಳಿ. ಅಥವಾ ನಿಮ್ಗೆ ಏನು ಬೇಕಾಗಿದೆ ಅದನ್ನು ನೆನೆಸ್ಕೊಳ್ಳಿ. ನೆನೆಸ್ಕೊಂಡು ಆ ಮಣ್ಣನ್ನು ಮತ್ತೆ ಅದರೊಳಗಡೆ ಹಾಕಿ ಮುಚ್ಚಿಬಿಡಿ. ಇಷ್ಟು ನೀವು ಮಾಡಬೇಕು. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ನಾನು, ಈ ಬೀಜಾಕ್ಷರವನ್ನು ಏನು ಬರಿತೀರಲ್ಲ ಭುಜಪತ್ರೆಯಲ್ಲಿ, ಅದನ್ನು ಹಾಕಿ ನಂತರ ಜೇನುತುಪ್ಪನ, ಅರಿಶಿಣ, ಕುಂಕುಮ, 8 ಏಲಕ್ಕಿ 8 ಲವಂಗವನ್ನು ಹಾಕಿ ಇಷ್ಟಾರ್ಥ ನೆನೆಸ್ಕೊಂಡು ಮಣ್ಣು ಹಾಕಿಬಿಡಿ. ಖಂಡಿತ ನೋಡಿ, ನಿಮ್ಮ ಬದುಕಿನಲ್ಲಿ ನೀವು ಬಹಳಷ್ಟು ಆಸೆ ಬಿದ್ದು ಹಠ ತೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದು, ಆ ಒಂದು ಸಾಧನ, ಆ ಒಂದು ವಿಚಾರ, ಆ ಒಂದು ವ್ಯವಸ್ಥೆ, ಆ ವಿಷಯ ನಿಮಗೆ ಭಾಳ ಕಾಡಿಸ್ತಾ ಇದ್ದು ನಿಮ್ಮಂತೆ ಆಗ್ತಾ ಇಲ್ಲ, ಅಥವಾ ನಿಮಗೆ ಅದು ಒಗ್ಗಿ ಬರ್ತಾ ಇಲ್ಲ, ಅಥವಾ ಎಲ್ಲರ ಒಂದು ಆ ಒಂದು ವಿಷಯವಾಗಿ ನಾನು ಗೆಲ್ಲೇಬೇಕು ಪಡಿಲೇಬೇಕು ಎಂಬತಕ್ಕಂಥ ಏನೋ ಒಂದು ಮನಸ್ಥಿತಿಯ ಭಾವನೆಯ ಒಂದು ವಿಷಯ ವ್ಯವಸ್ಥೆ ಇದೆ, ಅದು ಖಂಡಿತವಾಗಿ ನಿಮಗೆ ಹಾಗೆ ಆಗುತ್ತೆ. ಆ ಒಂದು ಸಾಧನೆ ಅಥವಾ ವಶದಂತಹ ಕ್ರಿಯೆಗಳನ್ನು ಮಾಡಲಿಕ್ಕೆ ಇದು ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ಮತ್ತು ಬಹಳ ಅಂದರೆ ಬಹಳ ಸರಳವಾಗಿರ್ತಕ್ಕಂಥ ತಂತ್ರ ಪರಿಹಾರ. ಅಮಾವಾಸ್ಯೆ, ಹುಣ್ಣಿಮೆಯ ದಿನ ಅಥವಾ ಶುಭ ತಿಥಿ ಯೋಗದಿಂದ ನೋಡ್ಕೊಂಡು ಈ ಒಂದು ಕ್ರಿಯಾ ವಿಧಾನಗಳನ್ನು ಮಾಡಿ ಸಫಲರಾಗಿ ಗೆಲ್ಲಿ ಖಂಡಿತ ಬೇಕಾಗಿದ್ದನ್ನು ನಿಮ್ಮ ಒಂದು ವಶದಲ್ಲಿ ಪಡೀರಿ. ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ. ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು
ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.